ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಹೌ ಟು ಬಿಕಮ್ ಎ ರಿಜಿಸ್ಟರ್ಡ್ ನರ್ಸ್ ಇನ್ ಆಸ್ಟ್ರೇಲಿಯಾ, ಗೈಡ್ ಫಾರ್ ಇಂಡಿಯನ್ ನರ್ಸಸ್. ಸೊ ಸ್ನೇಹಿತರೆ, ಎಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನಮಗಂತೂ ಗೌರ್ಮೆಂಟ್ ಜಾಬ್ ಆಗ್ತಾಯಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅಥವಾ ಮತ್ತು ಯಾವುದೇ ಒಂದು ರೀತಿಯ ಗೌರ್ಮೆಂಟ್ ಜಾಬ್ ಆಗ್ತಾಯಿಲ್ಲ. ಸೊ ದ್ಯಾಟ್ ನಾವು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಆಗಿ NHM ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಅಥವಾ ಔಟ್ಸೋರ್ಸ್ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸ್ಯಾಲ್ರಿ ಅಷ್ಟಕ್ಕಷ್ಟೇ. ಸೊ ನಾವು ಏನು ಮಾಡೋದು ಸರ್? ನಮ್ಮ ಕರಿಯರ್ ಯಾವ ರೀತಿ ನಾವು ರೂಪಿಸಿಕೊಳ್ಳಬೇಕು? ನರ್ಸಿಂಗ್ ಅಂದರೆ ಇಷ್ಟೇನಾ ಎನ್ನುವರು ಸುಮಾರು ಜನ ಇರ್ತಾರೆ ಸ್ನೇಹಿತರೆ. ಡಿಪ್ರೆಷನಲ್ಲಿ ಹೋಗಿರ್ತಾರೆ, ನಮಗೆ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇಲ್ಲ ಸರ್, ನಾವು ಮುಂದೆ ಏನು ಮಾಡುವುದು ಎನ್ನುವುದರ ಬಗ್ಗೆ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಲಿದೆ ಸ್ನೇಹಿತರೆ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಯುವರ್ ಲೈಫ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಯುವರ್ ಕರಿಯರ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಯುವರ್ ಅಪ್ಕಮಿಂಗ್ ಜನರೇಷನ್. ಸೊ ಲೆಟ್ಸ್ ವೆಲ್ಕಮ್ ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ನೋಡೋಣ ಹೌ ಟು ಬಿಕಮ್ ರಿಜಿಸ್ಟರ್ಡ್ ನರ್ಸ್ ಇನ್ ಆಸ್ಟ್ರೇಲಿಯಾ. ಸೊ ಲೆಟ್ಸ್ ಸ್ಟಾರ್ಟ್. ಆರ್ ಯು ಎನ್ ಇಂಡಿಯನ್ ನರ್ಸ್ ಡ್ರೀಮಿಂಗ್ ಆಫ್ ವರ್ಕಿಂಗ್ ಇನ್ ಆಸ್ಟ್ರೇಲಿಯಾ, want to become registered nurse or RN there, then this video is just for you. ಈ ಒಂದು ವಿಡಿಯೋ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಡ್ರೀಮು, ನಿಮ್ಮ ಈ ಒಂದು ಸ್ವಪ್ನ ಇದೆ, ನಾನು ಹೋಗಬೇಕು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಬೇಕಂದ್ರೆ, ಲೆಟ್ಸ್ ಎಕ್ಸ್ಪ್ಲೋರ್ ಓವರ್ ಹಿಯರ್. Let's understand the step-by-step process, eligibility criteria, required test, and how you can apply to work as a nurse in Australia. ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗೋಣ, ನೋಡೋಣ ಏನೇನು ಬೇಕಾಗುತ್ತೆ, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಯಾವ ಕ್ರೈಟೇರಿಯನ್ನು ಫಾಲೋ ಮಾಡಿ ನಾವು ಆಸ್ಟ್ರೇಲಿಯನ್ ನರ್ಸ್ ಆಗಬಹುದು ಎನ್ನುವುದರ ಬಗ್ಗೆ. First, the nursing profession in Australia is regulated by Nursing and Midwifery Board of Australia, NMBA. ಯಾವ ರೀತಿ ನಮಗೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಆಗಲಿ, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆಗಲಿ, ಅವರು ಈ ಒಂದು ಪ್ರೊಫೆಷನನ್ನು ರೆಗ್ಯುಲೇಟ್ ಮಾಡ್ತಾರೆ. ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಬೋರ್ಡ್ ಆಫ್ ಆಸ್ಟ್ರೇಲಿಯಾ ರೆಗ್ಯುಲೇಟ್ ಮಾಡುತ್ತೆ, ಮತ್ತು ಆಸ್ಟ್ರೇಲಿಯನ್ ಹೆಲ್ತ್ ಪ್ರಾಕ್ಟೀಷನರ್ ರೆಗ್ಯುಲೇಷನ್ ಏಜೆನ್ಸಿ. ಅಂದರೆ ಸುಮಾರು ಜನ ಆಪ್ರಾ ಬಗ್ಗೆ ಕೇಳಿರಬಹುದು, ಬಟ್ಟು NMBA ಬಗ್ಗೆ ಕೇಳಿರಲಿಕ್ಕಿಲ್ಲ. ಆಪ್ರಾ ಅಂತಂದರೆ AHPRA, ಆಸ್ಟ್ರೇಲಿಯನ್ ಹೆಲ್ತ್ practitioner regulation agency. You must register with APRA to legally work as a nurse in Australia. ಯಾವ ರೀತಿ ನಾವು ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ನಾವು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ವತಿಯಿಂದ ರಿಜಿಸ್ಟ್ರೇಷನ್ ಪಡ್ಕೊಳ್ತೀವಿ. ಅದೇ ರೀತಿ ನಾವು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಆಪ್ರಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಆಗಿರಬೇಕು. ಮಿನಿಮಮ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್. ಸೆಕೆಂಡ್ ಪಾಯಿಂಟ್ ಬಂದು ಮಿನಿಮಮ್ ಕ್ವಾಲಿಫಿಕೇಷನ್ ಎಷ್ಟು ಬೇಕು, ಏನು ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ, ಟು ಬಿ ಎಲಿಜಿಬಲ್ ಯು ಮಸ್ಟ್ ಹ್ಯಾವ್ ಎ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ BSc ನರ್ಸಿಂಗ್ ಅಥವಾ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ವಿತ್ ಬ್ರಿಡ್ಜ್ ಕೋರ್ಸ್ ಫಾರ್ ಡಿಪ್ಲೊಮಾ ನರ್ಸಸ್. ಡಿಪ್ಲೊಮಾ ನರ್ಸಸ್ದವರಿಗೆ ಕೂಡ ಇಲ್ಲಿ ಒಂದು ಸುವರ್ಣ ಅವಕಾಶ ಇರುತ್ತೆ ಸ್ನೇಹಿತರೆ, ಆದರೆ ಅವರು ಬ್ರಿಡ್ಜ್ ಕೋರ್ಸ್ ಮಾಡಿರಬೇಕು. ಅದಲ್ಲದೆ BSc ನರ್ಸಿಂಗ್ 4 ವರ್ಷದ BSc ನರ್ಸಿಂಗ್ದವರಿಗೆ ಡೈರೆಕ್ಟಾಗಿ ಕೂಡ ಈ ಒಂದು ಅಪಾರ್ಚುನಿಟಿ ಇರುತ್ತೆ, ಬಿಕಮ್ ಎ ರಿಜಿಸ್ಟರ್ಡ್ ನರ್ಸ್ ಇನ್ ಆಸ್ಟ್ರೇಲಿಯಾ. Complete at least 800 plus hours of clinical practice during your nursing course. Valid nursing registration in India, State Nursing Council registration. Minimum 1 year of clinical experience is preferred but not always mandatory. ಅಂತಂದರೆ ನೀವು ಆ್ಯಸ್ ಎ ನರ್ಸ್ ಆಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಬಂದು ಸುಮಾರು 800 ಅವರ್ಸ್ ಪ್ಲಸ್ ಆಗಿರಬೇಕು ಸ್ನೇಹಿತರೆ. ಅದಲ್ಲದೆ ಯಾವುದೇ ಒಂದು ಸ್ಟೇಟಲ್ಲಿ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಅಂತ ಹೇಳಿಬಿಟ್ಟು ಮೋರ್ ದೆನ್ 1 ಇಯರಿಂದ ನೀವು ರಿಜಿಸ್ಟ್ರೇಷನ್ ಪಡೆದುಕೊಳ್ಳಿರಬೇಕು ಸ್ನೇಹಿತರೆ.
ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಇಂಗ್ಲೀಷ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ರೈಟೀರಿಯಾ ಏನು, ಯಾವ ಒಂದು ಎಕ್ಸಾಮ್ ಬರೆದು ನಾವು ಪಾಸಾಗಿರಬೇಕು ಎನ್ನುವುದರ ಬಗ್ಗೆ ನೋಡೋಣ ಸ್ನೇಹಿತರೆ. ಯು ಮಸ್ಟ್ ಪ್ರೂವ್ ಯುವರ್ ಇಂಗ್ಲೀಷ್ ಸ್ಕಿಲ್ ಬೈ ಕ್ಲಿಯರಿಂಗ್ ಒನ್ ಆಫ್ ದೀಸ್ ಟೆಸ್ಟ್. ಅಂತಂದರೆ ನೀವು ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡಬಲ್ಲಿರಾ ಎನ್ನುವುದಾದರೆ ಕೆಲವೊಂದು ಇಂಗ್ಲೀಷ್ ಕೋರ್ಸ್ಗಳಲ್ಲಿ ಒಂದು ಕಂಪ್ಲೀಟಾಗಿ ನೀವು ಕ್ವಾಲಿಫೈ ಆಗಿರಬೇಕು. ಬನ್ನಿ ನೋಡೋಣ. IELTS minimum 7 in all 4 modules: listening, reading, writing, speaking. ಅಂದರೆ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್. ಇದರಲ್ಲಿ ಮಿನಿಮಮ್ 7 ಮಾರ್ಕ್ಸ್ ಓವರಾಲ್ ಹೊಂದಿರಬೇಕು. ಅಂದರೆ ಲಿಸ್ನಿಂಗಲ್ಲಿ 7, ರೀಡಿಂಗಲ್ಲಿ 7, ರೈಟಿಂಗಲ್ಲಿ 7, ಸ್ಪೀಕಿಂಗಲ್ಲಿ 7. ಇಲ್ಲ ಅಂತಂದರೆ OET ಫಾರ್ ನರ್ಸಿಂಗ್ ಮಿನಿಮಮ್ B ಇನ್ ಆಲ್ 4 ಮಾಡ್ಯೂಲ್ಸ್. ಅಂದರೆ ಅಕ್ಯುಪೇಷನಲ್ ಇಂಗ್ಲೀಷ್ ಟೆಸ್ಟ್, ಇದರಲ್ಲಿ ಮಿನಿಮಮ್ B, ABC ಇರುತ್ತಲ್ಲ, ಅದರಲ್ಲಿ ಮಿನಿಮಮ್ B ನೀವು ಪಡೆದುಕೊಳ್ಳಿರಬೇಕು. ಅದಲ್ಲದೆ PTE ಅಕಾಡೆಮಿಕ್ ಪ್ಯಾರಾಸೋನ್ ಟೆಸ್ಟ್ ಇನ್ ಇಂಗ್ಲೀಷ್, ಇದು ಅಕಾಡೆಮಿಕ್ ನೀವು ಓದಿರಬೇಕು. ಮಿನಿಮಮ್ ಸ್ಕೋರ್ ಆಫ್ 65 ಇನ್ ಆಲ್ ಸೆಕ್ಷನ್. ಅಂದರೆ IELTS ಮಾಡಬೇಕು. IELTS ನೀವು ಮಾಡಲಿಲ್ಲ ಅಂದರೆ OET ಮಾಡಬೇಕು. ಅದು ಕೂಡ ಮಾಡಲಿಲ್ಲ ಅಂದರೆ PTE ಮಾಡಬೇಕು. ಇದು ಕೂಡ ಮಾಡಲಿಲ್ಲ ಅಂತಂದರೆ TOEFL, TOEFL, IBT, total score of 94 with minimum score of 24 in listening, reading, 27 in writing and 23 in speaking. ಅಂದರೆ ಟೋಫೆಲಲ್ಲಿ 94 ವಿತ್ ಮಿನಿಮಮ್ ಸ್ಕೋರ್ ಆಫ್ 24, ಇನ್ ಲಿಸ್ನಿಂಗ್, ರೀಡಿಂಗಲ್ಲಿ 27, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ 23 ಹೊಂದಿರಬೇಕು. ದ ಸ್ಕೋರ್ಸ್ ಮಸ್ಟ್ ಬಿ ಅಚೀವ್ಡ್ ಇನ್ 1 ಸಿಟ್ಟಿಂಗ್ ಆರ್ ಅಕ್ರಾಸ್ 2 ಸಿಟ್ಟಿಂಗ್ಸ್ ವಿದಿನ್ 6 ಮಂತ್ ಡಿಪೆಂಡಿಂಗ್ ಆನ್ ದ APRA ರೂಲ್ಸ್. ಅಂತಂದರೆ ಮೊದಲೇನಿತ್ತು ಅಂತಂದರೆ ನೀವು IELTS ಮಾಡ್ತಾಯಿದ್ದೀರಾ, 4 ಸಬ್ಜೆಕ್ಟ್ಗಳು ಒಂದೇ ಟೈಮಲ್ಲಿ ಪಾಸ್ ಆಗಬೇಕು. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ಫೇಲ್ ಆದರೆ ಪುನಃ 4 ಸಬ್ಜೆಕ್ಟ್ಗಳು ಮತ್ತೆ ನೀವು ಎಕ್ಸಾಮ್ ಕೊಡಬೇಕಾಗಿರುತ್ತು. ಬಟ್ ಆ ರೂಲ್ಗಳು ಚೇಂಜ್ ಆಗಿದ್ದಾವೆ. ನೀವು ಸೆಕೆಂಡ್ ಅಟೆಂಪ್ಟ್ ಕೂಡ ಒಂದು ಎಕ್ಸಾಮ್ ಯಾವುದರಲ್ಲಿ ನೀವು ಫೇಲ್ ಆಗಿದ್ದೀರಾ ಅದನ್ನು ಕೊಡಬಹುದು. ಸೊ APRA ಏನು ಹೇಳುತ್ತೆ ಅಂತಂದರೆ ಆ್ಯಸ್ ಪರ್ ದ ಗೈಡ್ಲೈನ್ಸ್ 2 ಸಿಟ್ಟಿಂಗಲ್ಲಿ ನೀವು ಅಥವಾ 1 ಸಿಟ್ಟಿಂಗಲ್ಲಿ 4 IELTS ಇರಲಿ ಅಥವಾ ಮತ್ತೊಂದಿರಲಿ ನೀವು ಪಾಸಾಗಿರಬೇಕು. ಇಲ್ಲ ಅಂತಂದರೆ ಅಟ್ಲೀಸ್ಟ್ 6 ಮಂತ್ ಡಿಪೆಂಡಿಂಗ್ ಆನ್ ದ APRA ರೂಲ್ಸ್, 6 ಮಂತ್ ಒಳಗಡೆ ಎಲ್ಲವೂ ಪಾಸಾಗಿರಬೇಕು ಆ್ಯಸ್ ಪರ್ ದ ಕ್ರೈಟೇರಿಯಾ. ಸೊ ಹಾಗಾದರೆ ಕ್ವಾಲಿಫಿಕೇಷನ್ ಅಸೆಸ್ಮೆಂಟ್ ಪಾತ್ವೇ ಏನಿರುತ್ತೆ? ಇಂಡಿಯನ್ ನರ್ಸಸ್ ಟಿಪಿಕಲಿ ಗೋ ಥ್ರೂ ದ APRA ಸ್ಟ್ರೀಮ್ B ಪಾತ್ವೇ ಫಾರ್ ಇಂಟರ್ನ್ಯಾಷನಲಿ ಕ್ವಾಲಿಫೈಡ್ ನರ್ಸಸ್. ಹಿಯರ್ ಹೌ ಇಟ್ ವರ್ಕ್ಸ್ ಅಂತಂದರೆ ನಮ್ಮ ಇಂಡಿಯನ್ ನರ್ಸಸ್ಗಳು ಟಿಪಿಕಲಿ ಗೋ ಥ್ರೂ ದ APRA ಸ್ಟ್ರೀಮ್ B ಪಾತ್ವೇ ಫಾರ್ ಇಂಟರ್ನ್ಯಾಷನಲಿ ಕ್ವಾಲಿಫೈಡ್ ನರ್ಸಸ್. ಸ್ಟೆಪ್ 1, ಸೆಲ್ಫ್ ಚೆಕ್ ಆನ್ APRA ವೆಬ್ಸೈಟ್. ನೀವು APRA ವೆಬ್ಸೈಟಲ್ಲಿ ಸೆಲ್ಫ್ ಚೆಕ್ ಕೂಡ ಮಾಡಬಹುದು. ವಿಸಿಟ್ ದಿ ಅಫಿಷಿಯಲ್ APRA ವೆಬ್ಸೈಟ್, ಕಂಪ್ಲೀಟ್ ದಿ ಸೆಲ್ಫ್ ಚೆಕ್ ಟು ಡಿಟರ್ಮೈನ್ ಯುವರ್ ಎಲಿಜಿಬಿಲಿಟಿ ಆ್ಯಂಡ್ ಸ್ಟ್ರೀಮ್. ಸ್ಟೆಪ್ 2, ಓರಿಯೆಂಟೇಷನ್ ಪಾರ್ಟ್ 1. Complete an online orientation module provided by APRA after self-check. 3. Apply to NMBA via AGOS 40 form. ಅಂತಂದರೆ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಬೋರ್ಡ್ ಆಫ್ ಆಸ್ಟ್ರೇಲಿಯಾದಲ್ಲಿ ನೀವು ಅಪ್ಲೈ ಮಾಡಬೇಕು ವಯಾ AGOS 40 ಫಾರ್ಮ್. ಆಮೇಲೆ ಸಬ್ಮಿಟ್ ದ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ಐಡೆಂಟಿ ಪ್ರೂಫ್, ನರ್ಸಿಂಗ್ ಕ್ವಾಲಿಫಿಕೇಷನ್, ಟ್ರಾನ್ಸ್ಕ್ರಿಪ್ಟ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇಂಗ್ಲೀಷ್ ಟೆಸ್ಟ್ ಸ್ಕೋರ್ ಆ್ಯಂಡ್ ಮೋರ್. ಸೊ ನೀವು ಸೆಲ್ಫ್ ಆಗಿ ಕೂಡ ಮಾಡಬಹುದು ಸ್ನೇಹಿತರೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಈ ನಮ್ಮ ಏಜೆಂಟ್ಸ್ಗಳು ಮತ್ತೊಂದು ಮಾತು ಹೇಳಿದರು ಅಥವಾ ಯಾವುದು ಪ್ರಾಸೆಸಿಂಗ್ ಏನು ಕಂಪ್ನಿ ಇದೆ ಅವರು ಒಂದು ಹೇಳಿದರು, ಇಮಿಗ್ರೇಷನ್ ಕನ್ಸಲ್ಟೆನ್ಸಿ ಇದೆ ಅವರು ಎಂದು ಹೇಳಿದರು. ಸೊ ನಿಮಗೆ ಈ ಒಂದು ಜ್ಞಾನ ಇರಲಿ, ಒಂದು ಕಾಮನ್ ಆದಂತಹ ಒಂದು ಜ್ಞಾನ ಇರಲಿ ಅನ್ನೋದರ ಬಗ್ಗೆ ನಾನು ಇಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನಿರುತ್ತೆ ಅಂತಂದರೆ
ಈ ಒಂದು ಇಂಗ್ಲೀಷ್ ಟೆಸ್ಟ್ ಸ್ಕೋರ್ ಆದಮೇಲೆ ಔಟ್ಕಮ್ ಬೈ ಆ್ಯಪ್ರಾ ಇಫ್ ಎಲಿಜಿಬಲ್ ಯು ವಿಲ್ ಬಿ ಆಸ್ ಟು ಕಂಪ್ಲೀಟ್ ಎ ಬ್ರಿಡ್ಜಿಂಗ್ ಪ್ರೋಗ್ರಾಮ್ ಆರ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ OBA ಬ್ರಿಡ್ಜಿಂಗ್ ಪ್ರೋಗ್ರಾಮ್ ಅಥವಾ OBA ಮಾಡಲಿಕ್ಕೆ ಹೇಳ್ತಾರೆ. ವಾಟ್ ಈಸ್ ದಿ OBA ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಏನು? ದ OBA ಹ್ಯಾಸ್ 2 ಪಾರ್ಟ್. MCQ exam, that is NCLEX and RN, similar to US RN exam, test your clinical knowledge. OSCE exam, objective structured clinical examination, practical test conducted in Australia. Once you pass both, you can register with APRA as a registered nurse. ಅಂತಂದರೆ MCQ ಇರುತ್ತೆ ಸ್ನೇಹಿತರೆ. ಎನ್ಕ್ಲೆಕ್ಸ್ RN ಜಸ್ಟ್ ಸೇಮ್ ಲೈಕ್ ಅಮೇರಿಕನ್ ಎನ್ಕ್ಲೆಕ್ಸ್ RN ಇದೆ, ಅದೇ ರೀತಿ ಒಂದು ಟೆಸ್ಟ್ ಇರುತ್ತೆ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದು ಪಾಸ್ ಆಗಿರಬೇಕು. ಇಲ್ಲ ಅಂತಂದರೆ ನೀವು OSCE ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಟೆಸ್ಟ್ ಕಂಡಕ್ಟೆಡ್ ಇನ್ ಆಸ್ಟ್ರೇಲಿಯಾ, ಅಲ್ಲಿ ಇದು ಪಾಸ್ ಆಗಬೇಕು ಯಾವುದರಲ್ಲಿ ಒಂದು. ಒನ್ಸ್ ಯು ಪಾಸ್ ಬೋತ್ ಯು ಕ್ಯಾನ್ ರಿಜಿಸ್ಟರ್ ವಿತ್ ಆ್ಯಪ್ರಾ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್. ಇವೆಲ್ಲ ಆದಮೇಲೆ ನೀವು ಕ್ಯಾನ್ ರಿಜಿಸ್ಟರ್ಡ್ ಆಗಬಹುದು ಆ್ಯಪ್ರಾದಲ್ಲಿ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್. ಹೌ ಟು ಅಪ್ಲೈ ಫಾರ್ OBA ಪಾತ್ವೇ. OBA ಪಾತ್ವೇ ಅಂತಂದರೆ ಔಟ್ಕಮ್ ಬೇಸ್ಡ್ ಅಸಿಸ್ಟ್ಮೆಂಟ್ಗೋಸ್ಕರ ಯಾವ ರೀತಿ ಅಪ್ಲೈ ಮಾಡಬೇಕು. ಫಸ್ಟ್ ಗೆಟ್ ಯುವರ್ ಡಾಕ್ಯುಮೆಂಟ್ ವೆರಿಫೈಡ್ ಥ್ರೂ ANMAC ಆರ್ APRA directly. Pass your NCLEX RN exam at an approved center in India or abroad. Travel to Australia to complete OSCE. NCLEX RN ಪಾಸ್ ಆಗಿದ್ಮೇಲೆ ಅಂತಂದರೆ IELTS ಮಾಡಿದ್ದೀರಾ, ಮತ್ತೊಂದು ಮಾಡಿದ್ದೀರಾ, ತದನಂತರ NCLEX RN ಪಾಸ್ ಆಗಬೇಕು, ತದನಂತರ OSCE ಮಾಡಬೇಕು. ಟ್ರಾವೆಲ್ ಟು ಆಸ್ಟ್ರೇಲಿಯಾ ಟು ಕಂಪ್ಲೀಟ್ ದ OSCE. ಅಪಾನ್ ಕ್ಲಿಯರಿಂಗ್ ರಿಸೀವ್ ಯುವರ್ RN ರಿಜಿಸ್ಟ್ರೇಷನ್. ಕ್ಲಿಯರ್ ಆದಮೇಲೆ ನಿಮಗೆ RN ರಿಜಿಸ್ಟರ್ಡ್ ನರ್ಸ್ ಇನ್ ಆಸ್ಟ್ರೇಲಿಯಾ ಕೊಡ್ತಾರೆ ಸ್ನೇಹಿತರೆ. ಕಾಸ್ಟ್ ಎಸ್ಟಿಮೇಟ್ ಅಪ್ರಾಕ್ಸ್ ಎಷ್ಟಾಗಬಹುದು, ಯಾವುದಕ್ಕೆ ಎಷ್ಟಾಗಬಹುದು ಒಂದು ಅಪ್ರಾಕ್ಸಿಮೇಷನ್ ಹೇಳ್ತಾ ಇದ್ದೀನಿ ನಾನು. ಇದು ಚೇಂಜಸ್ ಕೂಡ ಆಗಬಹುದು, ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗಬಹುದು. ಬಹುಶಃ ಕಡಿಮೆ ಆಗಲಿಕ್ಕಿಲ್ಲ, ಆದರೆ ಹೆಚ್ಚಾಗಬಹುದು ಸ್ನೇಹಿತರೆ. ನಿಮಗೆ ಗೊತ್ತಿರುವ ಹಾಗೆ ಎಕ್ಸ್ಚೇಂಜ್ ರೇಟ್ ದಿನೇ ದಿನೇ ಏರು ಇಳಿತಾ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್ ಅಂತ ಹೇಳಿಬಿಟ್ಟು. ಲೆಟ್ಸ್ ಸಿ IELTS ಆರ್ OET 15,000 to 35,000. ಲೆಟ್ಸ್ ಸಿ IELTS ಸುಮಾರು 15,000 ಇರಬಹುದು, ಅಥವಾ OET ಆಕ್ಯುಪೇಷನಲ್ ಇಂಗ್ಲೀಷ್ ಟೆಸ್ಟ್ ಸುಮಾರು 35,000 ಇರಬಹುದು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ 30,000ದಿಂದ 60,000ದವರೆಗೆ ನಿಮಗೆ ಖರ್ಚಾಗುತ್ತೆ. NCLEX ಎಕ್ಸಾಮ್ ಸುಮಾರು 25,000ದಿಂದ 30,000 ಸ್ನೇಹಿತರೆ. OSCE 1.5 to 2 lakh ಪ್ಲಸ್ ಟ್ರಾವೆಲ್ ಆ್ಯಂಡ್ ಸ್ಟೇ. OSCEಗೋಸ್ಕರ ನಾವು ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿ ಸುಮಾರು 1.5 ಲಕ್ಷ ಅಂತಂದರೆ ಅಷ್ಟು ಖರ್ಚು ಮಾಡಬಹುದು, ಅಥವಾ 2 lakhs ಪ್ಲಸ್ ಟ್ರಾವೆಲ್ ಸ್ಟೇ ಅಂದರೆ ಹೋಗೋದು ಬರೋದು ಮತ್ತು ಅಲ್ಲಿ ಸ್ಟೇ ಆಗೋದನ್ನು ನಾವು ಖರ್ಚು ಮಾಡಬೇಕಾಗುತ್ತದೆ. ಆಮೇಲೆ APRA ರಿಜಿಸ್ಟ್ರೇಷನ್ ಫೀ 15,000 ಪ್ಲಸ್. Total cost can range from 3.5 to 6 lakhs depending on your chosen path, visa and PR option. ಸೊ ಸುಮಾರು 3.5 ಲಕ್ಷದಿಂದ 6 ಲಕ್ಷದವರೆಗೆ ನಿಮಗೆ ಖರ್ಚಾಗಬಹುದು. ನೀವು ಡಿಪೆಂಡ್ ಏನು ನೀವು ವೀಸಾ ಅಥವಾ PR ಆಪ್ಷನ್ ನೋಡ್ತಾ ಇದ್ದೀರಾ, ಪರ್ಮನೆಂಟ್ ರೆಸಿಡೆನ್ಸಿ ಆಪ್ಷನ್ ಅಥವಾ ಜಸ್ಟ್ ವೀಸಾ ತೊಗೊಂಡು ಹೋಗಬೇಕಂತ ಮಾಡಿದ್ದೀರಾ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. Once registered, you can work in Australia under a temporary skill shortage visa, subclass 482, TSS 482 ಅಂತಂದರೆ ಟೆಂಪ್ರರಿ ಸ್ಕಿಲ್ ಶಾರ್ಟೇಜ್ ವೀಸಾ ಸಬ್ಕ್ಲಾಸ್ 482 ಅಡಿಯಲ್ಲಿ ನೀವು ಕೆಲಸ ಮಾಡಬಹುದು ಸ್ನೇಹಿತರೆ. ಸ್ಕಿಲ್ಡ್ ಇಂಡಿಪೆಂಡೆಂಟ್ ವೀಸಾ ಸಬ್ಕ್ಲಾಸ್ 189 ಅಥವಾ ಎಂಪ್ಲಾಯರ್ ಸ್ಪಾನ್ಸರ್ಡ್ ವೀಸಾ ಸಬ್ಕ್ಲಾಸ್ 186. You can also apply for permanent residency PR through a points-based migration pathways. Conclusion: Australia offers excellent career growth, high salaries, work-life balance for nurses with night preparation guidance. Your Australian registered nurse dream is achievable. Do share this video with your fellow
nursing aspirants and subscribe to Nursing Views Kannada YouTube channel for more nursing career updates, guidance. Do ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಸುಮಾರು 3.5 ಲಕ್ಷದಿಂದ 6.5 ಲಕ್ಷ ಮಟ ಖರ್ಚಾಗಬಹುದು. ಆಮೇಲೆ ಈ ಒಂದು ಸ್ಯಾಲ್ರಿ ಗ್ರೋತು, ಲೈಫ್ ಸ್ಟೈಲು, ವರ್ಕ್ ಬ್ಯಾಲೆನ್ಸು ಎಲ್ಲ ನೋಡಿಕೊಂಡು ಎಷ್ಟೋ ಜನರು ಈ ಒಂದು ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಒಂದು ಕಿವಿ ಮಾತು ಹೇಳುವುದು ಏನು ಅಂತಂದರೆ, ಎಷ್ಟೋ ಜನ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಹೋಗಿ, UK ಆಗಲಿ, ಐರ್ಲೆಂಡ್ ಆಗಲಿ, ಮತ್ತೊಂದು ಪ್ಲೇಸ್ಗಳಲ್ಲಿ ಹೋಗಿ 5ರಿಂದ 10 ವರ್ಷ ಕೆಲಸ ಮಾಡಿದ ನಂತರ ಅಲ್ಲಿಂದ ಅವರು ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಕಾರಣ ಆ ಒಂದು ಕ್ಲೈಮೇಟ್ ಅಟ್ಮಾಸ್ಫಿಯರ್ ಏನಿದೆ ಸರಿಸುಮಾರು ನಮ್ಮ ಭಾರತ ದೇಶಕ್ಕೆ ಅನುಗುಣವಾಗಿ ಹೊಂದಾಣಿಕೆಯಾಗುವಂತಹದ್ದಾಗಿದೆ ಸ್ನೇಹಿತರೆ. ಅದಲ್ಲದೆ ನಮ್ಮ ಎಕ್ಸ್ಟ್ರೀಮ್ ಕೋಲ್ಡಲ್ಲಿ ಇರುವಂಥ ಯುರೋಪಿಯನ್ ರಾಷ್ಟ್ರಗಳಿಂದ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡು ಅಲ್ಲಿಂದ ಈಸಿಯಾಗಿ ಮೂವ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮ ಕರಿಯರಲ್ಲಿ ಯಾವುದೇ ಒಂದು ಯೋಚನೆ ಬೇಡ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇದೆಲ್ಲ ಒಂದು 10 ಸಲವಾದರೂ ಈ ವಿಡಿಯೋ ನೋಡಿ. ಮತ್ತು ಬೇರೆ ವಿಡಿಯೋ ಡೀಟೇಲ್ಸ್ ಆದಂಥ ಕೆಲವರು ಮಾಡಿದ್ದಾರೆ, ಆ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಸ್ಟ್ರಗಲ್ ಮಾಡಿ ಸ್ನೇಹಿತರೆ. ನಿಮ್ಮ ಕರಿಯರ್ ಸ್ಟಾರ್ಟ್ ಆಗುವುದರ ಮೊದಲು ನೀವು ಸ್ಟ್ರಗಲ್ ಮಾಡಿ, ನಿಮಗೆ ಫಲ ಸಿಗುತ್ತದೆ ಸ್ನೇಹಿತರೆ. ದಿಸ್ ಈಸ್ ವಾಟ್ ಇಟ್ ಈಸ್ ದ ಡ್ರೀಮ್ ಜಾಬ್ ಆಫ್ ಆಸ್ಟ್ರೇಲಿಯಾ. ಪಡ್ಕೋಬೇಕಾದರೆ ನಿಮ್ಮ ಸ್ಟ್ರಗಲ್ ಅತಿ ಅವಶ್ಯಕವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.